ಕೋರ್ಟ್ ಆವರಣದಲ್ಲೇ ಲಂಚ ಪಡಿತಾ ಇದ್ದ ಲೋಕಾಯುಕ್ತ ಅಧಿಕಾರಿಯನ್ನ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೋರ್ಟ್ ಆವರಣದಲ್ಲೇ ಲೋಕಾಯುಕ್ತ ಹಂಟಿಂಗ್. 5,000 ಲಂಚ ಪಡಿತಾ ಇದ್ದ ಸರ್ಕಾರಿ ವಕೀಲೆ ಸವಿತಾ ಅರೆಸ್ಟ್. ಸಂತ್ರಸ್ತೆಯ ಕುಟುಂಬಕ್ಕೆ ದೋಖಾ. ಅತ್ಯಾಚಾರ ಕೇಸ್ನ ಆಕ್ಷೇಪಣೆಗೆ ಹಣ ಪೀಕ್ತಾ ಇದ್ದ ಪಿಪಿ ರೆಡ್ ಹ್ಯಾಂಡ್ ಸಾಬೀತು. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕೆಡ್ಡ. ಚಾರ್ಜ್ ಶೀಟ್ ಆಕ್ಷೇಪಣೆಗೆ ಲಂಚ ಸ್ವೀಕರಿಸುವಾಗ ಹೊಂಚು ಹಾಕಿ ಹಿಡಿದ ಪೊಲೀಸರು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲಾಗಿದ್ದು ಸವಿತಾ ಪಾಟೀಲ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ನ್ಯಾಯ ಕೊಡಿಸಬೇಕಾದ ಸರ್ಕಾರಿ ಅಭಿಯೋಜಕಿಯೇ ಲಂಚದ ಜಾಲಕ್ಕೆ ಬಿದ್ದಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟ್ ಆವರಣದಲ್ಲಿ ಲೋಕಾಯುಕ್ತ ಹಂಟಿಂಗ್ ನಡೆಸಲಾಗಿದೆ. 5,000 ಲಂಚ ಪಡಿತಾ ಇದ್ದ ಸರ್ಕಾರಿ ವಕೀಲೆ ಸವಿತಾ ಎಂಬ ಅಧಿಕಾರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಂತ್ರಸ್ತೆಯ ಕುಟುಂಬಕ್ಕೆ ದೋಖಾ ಮಾಡಲಾಗಿದೆ ಅನ್ನೋ ಆರೋಪದ ಮೇರೆಗೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಅತ್ಯಾಚಾರ ಕೇಸ್ನ ಆಕ್ಷೇಪಣೆಗೆ ಹಣ ಪೀಕ್ತಾ ಇದ್ದ ಪಿಪಿ ರೆಡ್ ಹ್ಯಾಂಡ್ ಆಗಿ ಸಾಬೀತಾಗಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕೆಡ್ಡ. ಚಾರ್ಜ್ ಶೀಟ್ ಆಕ್ಷೇಪಣೆಗೆ ಲಂಚ ಸ್ವೀಕರಿಸುವಾಗ ಹೊಂಚು ಹಾಕಿ ಪೊಲೀಸರು ಹಿಡಿದಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲಾಗಿದ್ದು ಸವಿತಾ ಪಾಟೀಲ್ನನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ಆವರಣದಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು ಲಂಚ ಸ್ವೀಕರಿಸ್ತಾ ಇದ್ದ ಸರ್ಕಾರಿ ವಕೀಲೆ ಸವಿತಾ ನವೀನ್ ಪಾಟೀಲ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಅತ್ಯಾಚಾರ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಸವಿತಾ ಅವರು ದೂರುದಾರರಿಂದ 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಅಂದ್ರೆ ದೂರುದಾರರಿಂದ 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಲಂಚ ನೀಡಲು ಇಷ್ಟವಿಲ್ಲದ ಸಂತ್ರಸ್ತೆಯ ಕುಟುಂಬ ಈ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿತ್ತು. ದೂರಿನ ಅನ್ವಯ ಇಂದು ಬೆಳಿಗ್ಗೆ ಕೋರ್ಟ್ ಆವರಣದ ಕಚೇರಿಯಲ್ಲಿ ದೂರುದಾರರಿಂದ 5,000 ರೂಪಾಯಿ ನಗದು ಸ್ವೀಕರಿಸ್ತಾ ಇದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿ ಸವಿತಾ ಅವರನ್ನ ತರಾತುರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸರ್ಕಾರಿ ವಕೀಲೆಯನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ನಾನು ಬರೀ ಬೇಲ್ ಅಪ್ಲಿಕೇಶನ್ 164 ಆದ್ಮೇಲೆ ಚಾರ್ಜ್ ಶೀಟ್ ಏನ್ ಬರುತ್ತಲ್ಲ ಆಮೇಲೆ ನಾನು ಕೇಸ್ ನಡೆಸೋದು. ಆಯ್ತು. ಮತ್ತೇನ್ ಕೇಳ್ಬೇಕು ಹೇಳಿ ಬೇಗ. ಏನಿಲ್ಲ ಮೇಡಮ್, ಅಷ್ಟೇ. ಅದೇ ನಿನ್ನೆ ಏನೋ ಚಾರ್ಜಸ್ ಇದೆ ಅಂತ ಹೇಳಿದ್ರಲ್ವಾ? ಕೊಟ್ರಪ್ಪ, ಎಷ್ಟು ಕೊಡ್ತೀನಿ ಅಂತ ನಾವು ಹೆಂಗೆ ಹೇಳೋದು? ಇವಾಗಲೇ ಎಲ್ಲ ಇದು ಯಾರ ಹತ್ರ ಕೇಳೇ ತಗೋಬರ್ಬೇಕು ಮೇಡಮ್. ಎಷ್ಟು ಅಂತ ಹೇಳಿದ್ರೆ ಅರೇಂಜ್ ಮಾಡ್ಕೊಂಡು ಕೊಡ್ರಪ್ಪ. ಎಷ್ಟು ಕೊಡ್ತೀರಾ ಕೊಡ್ರಿ. ಟೈಪಿಂಗ್ ಚಾರ್ಜು, ಆಮೇಲೆ ಅದು ಸೈಟೇಷನ್ಸ್ ಎಲ್ಲ ತೆಕ್ಕೊಡ್ಬೇಕು. ಆರ್ಗ್ಯುಮೆಂಟಿಗೆ ಸೈಟೇಷನ್ ತೆಕ್ಕೊಡ್ಬೇಕು. ಕೊಡಿ, ಎಷ್ಟು ಕೊಡ್ತೀರಾ? ನನಗೆ ಇವಾಗ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹೇಳಿದ್ರೆ ನಾನು ಹೋಗಿ ಅರೇಂಜ್ ಮಾಡ್ತೀವಿ. ಇವಾಗ ಹಂಗಿದ್ರು ಪೆಂಡ್ರೈವ್ ತರಕ್ಕೆ ಹೋಗ್ತೀನಲ್ಲ, ಹಂಗೆ ಅರೇಂಜ್ ಮಾಡಿಸ್ಕೊಂಡ್ಬರ್ತೀನಿ. ಸರಿ, ಅಲ್ಲಿ ಯಾರೋ ವೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬನ್ನಿ. ಪೆಂಡ್ರೈವ್ ಅವ್ರು ತೆಗೆಸ್ಕೊಂಬಂದ್ರಿ. ಸರಿ, ಎಷ್ಟು ಹೇಳಿದ್ರು? ಅಷ್ಟೇ ಅಂತ ಹೇಳಿದ್ದು. ಅರೇಂಜ್ ಮಾಡ್ಕೊಂಡ್ಬರ್ತೀನಿ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಇದು ಮಾಡಿಬಿಟ್ಟು ಅಲ್ಲಿ ಹೇಳಿದ್ರು ಟಿ ಬಂದ್ಬಿಟ್ಟು ಏನು ಚಾರ್ಜಸ್ ಮಾಡಲ್ಲ ಅಂತ ಹೇಳಿದ್ರು. ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬರ್ತೀನಿ. ನಾನು ಬರೀ ಬೇಲ್ ಅಪ್ಲಿಕೇಶನ್ 164 ಆದ್ಮೇಲೆ ಚಾರ್ಜ್ ಶೀಟ್ ಏನ್ ಬರುತ್ತಲ್ಲ ಆಮೇಲೆ ನಾನು ಕೇಸ್ ನಡೆಸೋದು. ಆಯ್ತು. ಮತ್ತೇನ್ ಕೇಳ್ಬೇಕು ಹೇಳಿ ಬೇಗ. ಏನಿಲ್ಲ ಮೇಡಮ್, ಅಷ್ಟೇ. ಅದೇ ನಿನ್ನೆ ಏನೋ ಚಾರ್ಜಸ್ ಇದೆ ಅಂತ ಹೇಳಿದ್ರಲ್ವಾ? ಕೊಟ್ರಪ್ಪ, ಎಷ್ಟು ಕೊಡ್ತೀನಿ ಅಂತ ನಾವು ಹೆಂಗೆ ಹೇಳೋದು? ಇವಾಗಲೇ ಎಲ್ಲ ಇದು ಯಾರ ಹತ್ರ ಕೇಳೇ ತಗೋಬರ್ಬೇಕು ಮೇಡಮ್. ಎಷ್ಟು ಅಂತ ಹೇಳಿದ್ರೆ ಅರೇಂಜ್ ಮಾಡ್ಕೊಂಡು ಕೊಡ್ರಪ್ಪ. ಎಷ್ಟು ಕೊಡ್ತೀರಾ ಕೊಡ್ರಿ. ಟೈಪಿಂಗ್ ಚಾರ್ಜು, ಆಮೇಲೆ ಅದು ಸೈಟೇಷನ್ಸ್ ಎಲ್ಲ ತೆಕ್ಕೊಡ್ಬೇಕು. ಆರ್ಗ್ಯುಮೆಂಟಿಗೆ ಸೈಟೇಷನ್ ತೆಕ್ಕೊಡ್ಬೇಕು. ಕೊಡಿ, ಎಷ್ಟು ಕೊಡ್ತೀರಾ? ನನಗೆ ಇವಾಗ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹೇಳಿದ್ರೆ ನಾನು ಹೋಗಿ ಅರೇಂಜ್ ಮಾಡ್ತೀವಿ. ಇವಾಗ ಹಂಗಿದ್ರು ಪೆಂಡ್ರೈವ್ ತರಕ್ಕೆ ಹೋಗ್ತೀನಲ್ಲ, ಹಂಗೆ ಅರೇಂಜ್ ಮಾಡಿಸ್ಕೊಂಡ್ಬರ್ತೀನಿ.
ಸರಿ, ಅಲ್ಲಿ ಯಾರೋ ವೇಟ್ ಮಾಡ್ತಾ ಇದ್ದಾರೆ, ಆಮೇಲೆ ಬನ್ನಿ ಪೆನ್ ಡ್ರೈವರ್ ತೆಗೆಸ್ಕೊಂಡ್ ಬಂದ್ವಿ ನೀವು. ಸರಿ, ಎಷ್ಟು ಹೇಳಿದ್ರು ನೀವು? ಅಷ್ಟೇ ಅಂತಲ್ಲ ಹೇಳಿದ್ದು. 500 ನಾನು ಅರೇಂಜ್ ಮಾಡ್ಕೊಂಡು ಬರ್ತೀನಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಇದು ಮಾಡಿಬಿಟ್ಟು ಅಲ್ಲಿ ಹೇಳೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಮುಬಾರಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಬಾರಕ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಧಿಕಾರಿಯನ್ನ ಯಾವ ರೀತಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ? ಏನು ಸುರೇಖ, 2 ತಿಂಗಳ ಹಿಂದೆ ಒಬ್ಬ ಮಂತ್ರವಾದಿ ಮತ್ತೆ ಒಬ್ಬ ಮಹಿಳೆ ನಡುವೆ ಮಂತ್ರವಾದಿ ಅತ್ಯಾಚಾರ ಮಾಡಿದಾರೆ ಅಂತ ದೂರುಗಳು ಕೇಳಿ ಬಂದಿತ್ತು. ಮತ್ತೆ ಸಂತ್ರಸ್ತ ಏನಿದ್ದಾರೆ ಇದ್ರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲು ಮಾಡಿದ್ರು. ಇದ್ರ ವಿಚಾರಣೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಈ ಕೋರ್ಟ್ ಅಲ್ಲಿ ಸ್ಟಾಂಪ್ ಡ್ಯೂಟಿ ಅದು ಇದು ಇದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ವಕೀಲರಾದಂತಹ ಸವಿತಾ ನವೀನ್ ಪಾಟೀಲ್ ಅನ್ನೋರು 5,000 ಕೊಡ್ಬೇಕು ಅಂತ ಹೇಳಿ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಮುಂದಿನ ಕೇಸ್ ನಡೆಸುವ ದೃಷ್ಟಿಯಿಂದ ಈ ಹೊಂದಾಣಿಕೆ ಮಾಡ್ಕೊಂಡು ಇದ್ರ ಬಗ್ಗೆ ಲಂಚದ ಬಗ್ಗೆ ಲೋಕಾಯುಕ್ತದಲ್ಲಿ ದೂರನ್ನ ಸಹ ನೀಡಿರ್ತಾರೆ. ನಿನ್ನೆ ಲಂಚ ಸ್ವೀಕರಿಸುತ್ತಿದ್ದಾಗ ರೆಡ್ ಹ್ಯಾಂಡೆಡ್ ಆಗಿ ನವಿತಾ ಲೋಕಾಯುಕ್ತ ಅವರ ಬಳಿಗೆ ಬಿದ್ದಿದ್ದಾರೆ. ಮುಬಾರಕ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಗೆ ಇವಾಗ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ಆವರಣದಲ್ಲಿ ಲೋಕಾಯುಕ್ತರು ಭರ್ಜರಿ ದಾಳಿಯನ್ನ ನಡೆಸಿರುವಂತದ್ದು. ಏನು ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ವಕೀಲೆ 5,000 ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತದ್ದು. ಸವಿತಾ ನವೀನ್ ಪಾಟೀಲ್ ಎಂಬ ವಕೀಲೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಅತ್ಯಾಚಾರ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಿದ್ದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಸವಿತಾ ಅವರು ದೂರುದಾರರಿಂದ 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಂಚ ನೀಡೋಕೆ ಇಷ್ಟವಿಲ್ಲದ ಸಂತ್ರಸ್ತೆಯ ಕುಟುಂಬ ಈ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದೆ. ದೂರಿನ ಅನ್ವಯ ಇಂದು ಬೆಳಿಗ್ಗೆ ಕೋರ್ಟ್ ಆವರಣದ ಕಚೇರಿಯಲ್ಲಿ ದೂರುದಾರರಿಂದ 5,000 ರೂಪಾಯಿ ನಗದು ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಮಿಂಚಿನ ದಾಳಿಯನ್ನ ನಡೆಸಿ ಸವಿತಾ ಅವರನ್ನ ತರಾತುರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಭ್ರಷ್ಟಾಚಾರ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ
ಪೊಲೀಸರು ಸರ್ಕಾರಿ ವಕೀಲೆಯನ್ನ ಬಂಧಿಸಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಏನು ದೂರುದಾರರು ನೀಡಿರುವ ದೂರಿನ ಅನ್ವಯ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಏನು ಅತ್ಯಾಚಾರ ಪ್ರಕರಣವೊಂದು ದಾಖಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಸವಿತಾ ಅವರು ದೂರುದಾರರಿಂದ 5,000 ರೂಪಾಯಿಯನ್ನ ನೇರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗಿತ್ತು. ಇದರ ಅನ್ವಯ ಲಂಚ ನೀಡೋಕೆ ಇಷ್ಟವಿಲ್ಲದ ಸಂತ್ರಸ್ತೆಯ ಕುಟುಂಬ ಈ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದೆ. ದೂರಿನ ಅನ್ವಯ ಇಂದು ಬೆಳಿಗ್ಗೆ ಕೋರ್ಟ್ ಆವರಣದ ಕಚೇರಿಯಲ್ಲಿ ದೂರುದಾರರಿಂದ 5,000 ರೂಪಾಯಿ ನಗದನ್ನ ಸ್ವೀಕರಿಸುತ್ತಾ ಇದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಮಿಂಚಿನ ದಾಳಿಯನ್ನ ನಡೆಸಿ ಸವಿತಾ ಅವರನ್ನ ತರಾತುರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಸರ್ಕಾರಿ ವಕೀಲೆಯನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ದಿನಾಂಕ 26/4/26 ದಿನಾಂಕದಂದು ಒಂದು ಚನ್ನಮ್ಮನ ಅಚ್ಚುಕಟ್ಟು ಕೆರೆಯಲ್ಲಿ ಒಂದು FIR ದಾಖಲಾಗಿರುತ್ತೆ. ಒಂದು ಸ್ವಾಮೀಜಿ ಅತ್ಯಾಚಾರ ಕೇಸು. ಆ ಕೇಸ್ ನಡಿಯಲ್ಲಿ ಸುಮಾರು ದಿನಗಳ ನಂತರ ಕೋರ್ಟಿಗೆ ಬರುತ್ತದು. ಒಬ್ಬರು PP ಅವ್ರು ಫೋನ್ ಮಾಡಿಬಿಟ್ಟು ಇವ್ರ ಕೇಸನ್ನು ಅಟೆಂಡ್ ಮಾಡ್ತಾರೆ. ಆ ಕೇಸು ಅವನು ಬೇಲ್ ಹಾಕೊಂಡಿರ್ತಾನೆ. ಬೇಲ್ ಅಬ್ಜೆಕ್ಷನ್ಗೆ ನಮ್ಮ ಹತ್ರ ಏನು ದಾಖಲೆಗಳು ಬೇಕು ಮತ್ತು ನಮ್ಮ ಹತ್ರ ಏನು ಹೇಳಿಕೆ ಬೇಕು ಅಂತ ತಗೊಳ್ತಾರೆ. ಆ ಬೇಲ್ ಅಬ್ಜೆಕ್ಷನ್ಗೆ PP ಅವರು ಗೌರ್ಮೆಂಟ್ PP ಅವರು ಸಂಬಂಧಪಟ್ಟಾಗೆ ಅವರು ಒಂದು 5,000 ರೂಪಾಯಿನ ಲಂಚ ಹಣ ಡಿಮ್ಯಾಂಡ್ ಮಾಡಿರ್ತಾರೆ. ಯಾವ ರೀತಿ ಅಂತಂದರೆ ನಿಮ್ಮ ಕೇಸನ್ನ ನಾವು ಟೇಕ್ ಓವರ್ ಮಾಡಬೇಕಾದ್ರೆ 5,000 ರೂಪಾಯಿ ಕೊಡಿ ಅಂತ. ಸೊ ಅವರು ಮೊದಲನೇ ಟೈಮಲ್ಲಿ ಕೇಳಿದಾಗ ಸಿಗ್ನಲ್ ತೋರಿಸಿರ್ತಾರೆ, ಈ ಥರ 5 ಬೆರಳು ತೋರಿಸಿದಾಗ ನಮಗೆ ಅನುಮಾನ ಬಂದು ನಾನು ರೆಕಾರ್ಡ್ ಮಾಡೋಕ್ಕೆ ಹೇಳಿರ್ತೀನಿ. ಈ ಕೇಸಲ್ಲಿ ನೊಂದಿರೋಂತಹ ಮಹಿಳೆ ಮತ್ತು ಅವರ ಯಜಮಾನರು ಹೋಗಿ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿರ್ತಾರೆ. 500 ರೂಪಾಯಿ ಕೊಡೋಕೆ ಹೋಗಿದ್ದಕ್ಕೆ ಬೇಡ ನಮ್ಗೆ 500 ರೂಪಾಯಿ, ನಾನು ಹೇಳಿದ್ದು ನಾನು 5,000 ರೂಪಾಯಿ ಅಂತ ಒಂದು 5,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. ಆ ಡಿಮ್ಯಾಂಡನ್ನು ಮಾಡಿರೋದ್ರಿಂದ ಇವ್ರಿಗೆ ಲಂಚ ಹಣ ಕೊಡೋದಕ್ಕೆ ಇಷ್ಟ ಆಗಿರೋದ್ರಿಲ್ಲ. ಆದ್ದರಿಂದ ಅದನ್ನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆ ಕಂಪ್ಲೇಂಟ್ ಆಧಾರದ ಮೇಲೆ 10 ದಿನಗಳ ಹಿಂದೆ ಅದು FIR ಆಗಿರುತ್ತೆ. ಆ FIR ಆಗಿದ್ದು ಟ್ರಾಪ್ ಟೀಮ್ ಬಂದಾಗ ಯಾರಿದ್ದಾರೆ PP ಅವರು ಇರಲ್ಲ, ರಜಾ ದಿನಗಳಲ್ಲಿ ಕೋರ್ಟ್ ಇರೋದ್ರಿಂದ ರಜಾ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ತದನಂತರ ಇವತ್ತು 1ನೇ ತಾರೀಕು ಇವತ್ತು ಬಂದಿರ್ತಾರೆ. ಬಂದಿದ್ದ ತಕ್ಷಣ ಬೆಳ್ಳಂಬೆಳಿಗ್ಗೆ 11 ಗಂಟೆಗೆ ಅವರು ಕೋರ್ಟ್ ಅಟೆಂಡ್ ಮಾಡಿದ ತಕ್ಷಣ ಬಂದಿದ್ದೆ 5,000 ರೂಪಾಯಿ ಲಂಚ ಹಣ ಪಡೆದಿರ್ತಾರೆ. DYSP ಮ್ಯಾಥ್ಯೂ ಸರ್ ಆ್ಯಂಡು SP ದೇವರಾಜ್ ಸರ್ ಅವರ ನೇತೃತ್ವದಲ್ಲಿ ಟ್ರಾಪ್ ಸಕ್ಸಸ್ ಆಗಿದ್ದೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಈ ಮೂಲಕ ನಾನು ಹೇಳೋದೇನಂತಂದರೆ, ಯಾವ ಕೇಸಲ್ಲಿ ದುಡ್ಡು ತಗೋಬೇಕು ಅನ್ನೋದನ್ನು ಗೊತ್ತಾಗ್ದಿರ ಗೊತ್ತಿಲ್ದಿರೋ ಈ ರೀತಿ ಲಂಚ ಹಣಗಳನ್ನ ಪಡಿತಾ ಇರ್ತಾರೆ. ಈ ಥರ ಟ್ರಾಪ್ ಆಗ್ತಾ ಇರ್ತದೆ. ಇದು ಮರುಕಳಿಸ್ತಾನೆ ಇದೆ. ದಯವಿಟ್ಟು ಎಚ್ಚರಿಕೆ ಇರಲಿ. ಲೋಕಾಯುಕ್ತ ಕಣ್ಣಿದೆ. ಭ್ರಷ್ಟ ಅಧಿಕಾರಿಗಳಿಗೆ ನಿಮ್ಗೆ ಎಚ್ಚರನ ಕೊಡ್ತಾಯಿದ್ದೀವಿ. ದಯವಿಟ್ಟು ಯಾವ ಕೇಸಲ್ಲಿ ದುಡ್ಡು ತಗೋಬೇಕು, ದುಡ್ಡು ತಗೋಬಾರ್ದು, ಪ್ರೀತಿ ವಿಶ್ವಾಸ ಯಾವ ಥರ ಗಳಿಸ್ಕೋಬೇಕು ಸಾರ್ವಜನಿಕರಲ್ಲಿ ಅದು ಕೂಡ ಗೊತ್ತಿಲ್ಲದೆ ಈ ಥರ ಡಿಮ್ಯಾಂಡ್ ಮಾಡಿ ದುಡ್ಡು ಕೊಟ್ರೇ ಬೇಲ್ಗಳು ರಿಜೆಕ್ಟ್ ಆಗೋದು. ಒಂದು ರೇಪ್ ಕೇಸು ಮಾಡಿರೋಂತಹ ಅಪೋಸಿಟ್ ವ್ಯಕ್ತಿಗೆ ಸಪೋರ್ಟ್ ಮಾಡೋ ರೀತಿ ಇವರು 5,000 10,000 ಥರ ಲಂಚ ಹಣ ತೊಗೊಂಡು ಅವ್ರಿಗೂ ಎವಿಡೆನ್ಸ್ಗಳು ಕೊಟ್ಟು ಬೇಲ್ಗೆ ಸಪೋರ್ಟ್ ಮಾಡೋಂಥ ಇಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಯಾವತ್ತು ನ್ಯಾಯ ಅಂತ ಬಂದರೆ ನ್ಯಾಯಾಲಯದಲ್ಲೇ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆನ ಹೊಡೆದಾಕಂಥ ಇಂಥ ಅಧಿಕಾರಿಗಳು ವಿರುದ್ಧವಾಗಿ ಎತ್ತಿರುವಂತಹ ಈ ಲಂಚ ಆರೋಪ ಮತ್ತು ಈ ಟ್ರಾಪು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂಥ ವ್ಯಕ್ತಿಗಳಿಗೆ ಇಂಥ ಹುದ್ದೆಗಳನ್ನ ಕೊಡಬಾರ್ದಂತ ಈ ಮೂಲಕ ನಾನು ಕೇಳ್ಕೊತೀನಿ. ಧನ್ಯವಾದ ಸರ್. 11th ನಮಗೆ ಕಾಲ್ ಬರುತ್ತೆ 5:15. 5:15 ಕಾಲ್ ಇದು ನಾನು PP ಮಾತಾಡ್ತಿರೋದು ಕೇಸ್ ವಿಚಾರದಲ್ಲಿ ಕೋರ್ಟಿಗೆ ಬರಬೇಕಾಗತ್ತೆ, ಅಲ್ಲಿ ಬನ್ನಿ ಅಂತ ಕರೀತಾರೆ ಮೇಡಮು. ಸರಿ, ನಾವು ಇದು ಕೇಸ್ ವಿಚಾರ ಅಲ್ವಾ PP ಅಂದರೆ ಅಷ್ಟು ನಮಗೆ ಮಾಹಿತಿ ಕ್ಲಿಯರಾಗಿ ಗೊತ್ತಿರಲ್ಲ. ಸರಿ, ಹೋಗ್ತೀವಿ. ಆಮೇಲೆ ಗೊತ್ತಾಗುತ್ತೆ PP ಅಂದರೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಕೊಡೋ ಒಂದು ಲಾಯರ್ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಸ್ವಲ್ಪ ನೆಮ್ಮದಿ ಆಗುತ್ತೆ. ಓಕೆ, ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಲಾಯರ್ ಕೊಡ್ತಿದ್ದಾರೆ ಅಂದರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ನೆಮ್ಮದಿಯಾಗಿರ್ತೀವಿ. ಮಾತಾಡ್ತಾ ನಾನು ಅವ್ರಿಗೆ ನನಗೆ ಏನಾಗಿದೆ ಅದನ್ನು ಹೇಳ್ಕೊಳಕ್ಕೆ ಹೋಗ್ತೀನಿ. ಬಟ್ ಅವರು ತಡೀತಾರೆ ನನ್ನನ್ನು. FIR ಆಲ್ರೆಡಿ ನಾನೆಲ್ಲ ಓದಿದ್ದೀನಿ. ಕತೆ ಎಲ್ಲ ಏನು ಹೇಳ್ಬೇಡಕ್ಕೆ ಬರಬೇಡ ನೀನು. ಏನು ಫೈನಾನ್ಷಿಯಲ್ ಮ್ಯಾಟರ್ ಇದೆಯೋ, ಬರೀ ದುಡ್ಡಿನ ವಿಷಯ ಫೈನಾನ್ಷಿಯಲ್ ಮ್ಯಾಟ್ರ್ ಬಿಟ್ಟು ನನ್ನ ಕೇಸಿನ ವಿಚಾರದ ಬಗ್ಗೆ ಅವರು ತಿಳ್ಕೊಳೋಕ್ಕೆ ರೆಡಿನೇ ಇರೋದಿಲ್ಲ. ಈ ಥರ ಆಗಿದೆ ಅಂತ ಹೇಳ್ಕೊಳಕ್ಕೂ ಅವರು ಟೈಮ್ ಕೊಡೋದಿಲ್ಲ.
ಆಮೇಲೆ ನಮ್ಗೆ ಅನುಮಾನ ಬರುತ್ತೆ, ಓಕೆ ಏನಾದರೂ ಡಿಮ್ಯಾಂಡ್ ಮಾಡ್ಬೋದು, ಸರಿ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತೀವಿ. ನೆಕ್ಸ್ಟ್ ಡೇ ಮತ್ತೆ ಹೋಗಿರ್ತೀವಿ ಕೋರ್ಟಿಗೆ, ಭೇಟಿ ಆಗ್ತೀವಿ. ಅವರು ಏನೇನು ಎವಿಡೆನ್ಸ್ ಇದೆ ಕೊಡಿ ಅಂತ ಹೇಳ್ತಾರೆ. ಸರಿ ಈ ಪಾಯಿಂಟಿಗೆ ಏನು ಎವಿಡೆನ್ಸ್ ಇದೆ ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ. ಮಾಡಿಬಿಟ್ಟು ಅವರು ಎಕ್ಸ್ಪೆನ್ಸಸಲ್ಲಿ ಕೊಟ್ಟೇ ಇಲ್ಲ ಅಂತ ಕೇಳ್ತಾರೆ. ಸೊ ಗೊತ್ತಿಲ್ಲ ಮೇಡಮ್ ಎಕ್ಸ್ಪೆನ್ಸಸ್ ಅಂದರೆ ಏನು ಹೇಳಿ ಅಂತ ಹೇಳಿದಾಗ, ನೋಡಿ ಆರ್ಗ್ಯುಮೆಂಟ್ಗೆ, ಟೈಪಿಂಗಿಗೆ, ಇದಕ್ಕೆಲ್ಲ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗುತ್ತೆ, ಪೇಪರ್ ವರ್ಕ್ ಇರುತ್ತೆ. ಸೊ ನೀವು ಎಕ್ಸ್ಪೆನ್ಸಸ್ ನನಗೆ ಪೇ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ನಮಗದು ಅರ್ಥ ಆಗ್ತಿರಲ್ಲ ಏನು ಅಂದ್ಬಿಟ್ಟು. ಸೊ ನನ್ನನ್ನು ಆಚೆ ಕಳಿಸ್ಬಿಟ್ಟು ಅವ್ರು ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿರ್ತಾರೆ, ಏನು ಯಾವ ರೀತಿ ಅಂತ ಎಲ್ಲ ಮಾತಾಡಿರ್ತಾರೆ. ಆಮೇಲೆ ಮತ್ತೆ ನಾವು 4ನೇ ದಿನ ಹೊರಡುವಾಗ ಕೋರ್ಟಿಗೆ ಅವರು ಹೇಳ್ತಾರೆ ಎಕ್ಸ್ಪೆನ್ಸಸ್ ತಂದ್ರಾ ಅಂತ ಕೇಳ್ತಾರೆ. ನಾವು ಮೇಡಮ್ ಎಷ್ಟು ಅಂತ ಗೊತ್ತಾಗ್ತಿಲ್ಲ ಅಂದರೆ ಅವ್ರ ಕೈ ಸನ್ನೆ ಮೂಲಕ ನಮಗೆ ಹೇಳ್ತಾರೆ ಇಷ್ಟು ಬೇಕು ಅಂತ. ಸೊ ಅವಾಗ ಹೇಳ್ತೀನಿ ನಮ್ಮ ಹತ್ರ ಇವಾಗ ಇಷ್ಟಿಲ್ಲ, 2-3 ವಾರ ಆಯಿತು ಕೆಲ್ಸಕ್ಕೆ ಹೋಗಿಲ್ಲ, ನಾವು ಸ್ಯಾಲ್ರಿನ ಕೈಗೆ ಬಂದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಮೇಡಮ್, ಮುಂದಕ್ಕೆ ನೋಡೋಣ ಅಂತ ಹೇಳಿದಾಗ, ನೋಡಿ ಆರ್ಗ್ಯುಮೆಂಟ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ನಮಗೆ. ಈ ಥರ ಹೇಳಿದ್ರೆ ಬೇಗ ಅರೇಂಜ್ ಮಾಡಿಬಿಟ್ಟು ಬೇಗ ತರಬೇಕು, ಕೋರ್ಟೆಲ್ಲ ಇವಾಗ ರಜಾ ಇರುತ್ತೆ ಅಂತ ಹೇಳಿರ್ತಾರೆ. ಸೊ ನಾವು ಹೆಂಗೋ ಮಾಡಿ ಯಾರಿಗೆ ಹೇಳಬೇಕು ಗೊತ್ತಾಗ್ದಿರ ನಾವು ಸುಭಾಷ್ ಸರ್ನ ಹೇಳಿರ್ತೀವಿ, ಸರ್ ಈ ಥರ ಅಂದ್ಬಿಟ್ಟು. ಅವರು ಆಯಿತು ಇವಾಗ ನಿಮ್ಮ ಹತ್ರ ಇಲ್ವಾ, ಇಲ್ಲ, ಸರಿ ಬನ್ನಿ ಅಂದ್ಬಿಟ್ಟು ಲೋಕಾಯುಕ್ತಕ್ಕೆ ಹೋಗ್ಬಿಟ್ಟು ಮಾತಾಡಿ ನಮ್ಮ ವಿಚಾರನ ತಿಳಿಸಿ ನಮ್ಮ ನೋವನ್ನ ಹೇಳ್ಕೊಂಡಾಗ ಇವಾಗ ಇನ್ವೆಸ್ಟಿಗೇಷನ್ ಆಗ್ತಿದೆ. ಸರ್ 11th ನಮಗೆ ಕಾಲ್ ಬರುತ್ತೆ 5:15 ಕಾಲ್